ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸಿಗಡಿ ಮಾಡ್ತಾ ಇದ್ದೀನಿ ಸುಕ್ಕದ ಹಾಗೆ. ಮನೆಯಲ್ಲಿ ಮಸಾಲೆ ರೆಡಿ ಮಾಡಿ ಅದಕ್ಕೆ ನಾನು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಜೀರಿಗೆ, ಮೆಂತೆಕಾಳು ಮತ್ತು ಇದು ಸಾಸಿವೆ, ಕಾಳು ಮೆಣಸು ಹಾಗೆ ಮೆಣಸು ತಗೊಂಡಿದ್ದೀನಿ, ಕರಿಬೇವು ಸೊಪ್ಪು ಇದನ್ನೆಲ್ಲ ಹುರಿದುಕೊಳ್ಬೇಕು ಚೆನ್ನಾಗಿ. ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೀನಿ, ತೆಂಗಿನ ಎಣ್ಣೆಯನ್ನು. ಅದು ಬಿಸಿ ಆದಮೇಲೆ ಅದಕ್ಕೆ ಒಂದೊಂದೇ ಮಸಾಲವನ್ನು ಹಾಕಿ ಹುರಿದುಕೊಳ್ಬೇಕು. ಮನೆಯಲ್ಲಿ ರೆಡಿ ಮಾಡುವ ಮಸಾಲ ತುಂಬಾ ಚೆನ್ನಾಗಾಗುತ್ತೆ. ನಾನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಮೊದಲಿಗೆ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ನಾನು ಬೇರೆಯೇ ಪೇಸ್ಟ್ ಮಾಡ್ಕೊಳ್ತೇನೆ, ಫ್ರೈ ಮಾಡ್ಕೊಳ್ಳಲ್ಲ. ಈರುಳ್ಳಿ ಮಾತ್ರ ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವಿದು ಕೋಳಿ ಸುಕ್ಕ ಎಲ್ಲ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ರೀತಿ ನಾನು ಇದೇ ರೀತಿ ಮಾಡೋದು. ಕೋಳಿ ಸುಕ್ಕಕ್ಕೆ ಕೂಡ ಮಸಾಲ ಸ್ವಲ್ಪ ಚೇಂಜ್, ಜಾಸ್ತಿಗೆ ಹೆಚ್ಚು ಕಮ್ಮಿ ಇರ್ತದೆ. ಇದೇ ರೀತಿ ನಾನು ಮಾಡ್ತೀನಿ ಮಾತ್ರ. ಈರುಳ್ಳಿ ಮೊದಲಿಗೆ ಫ್ರೈ ಮಾಡಿ ಮತ್ತು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 7 ತಗೊಂಡಿದ್ದೀನಿ ಮೆಣಸು. ಆಮೇಲೆ ಅದಕ್ಕೆ ನಾನು ಕರಿಬೇವು ಸೊಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಕೊತ್ತಂಬರಿ, ಜೀರಿಗೆ ಎಲ್ಲ ಇದೆಲ್ಲ ನೋಡಿ ಮಸಾಲೆಗಳು. ಕೊತ್ತಂಬರಿ, ಜೀರಿಗೆ, ಮೆಂತೆ, ಸಾಸಿವೆ ಕಾಳು, ಆಮೇಲೆ ಗರಂ ಮಸಾಲ, ಚಕ್ಕೆ ಲವಂಗ, ಏಲಕ್ಕಿ ಎಲ್ಲ ಮಸಾಲೆಗಳನ್ನು ಹಾಕಿ ಹುರಿದುಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೋಂಪು ಸ್ವಲ್ಪ ಹಾಕಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿ ಗರಂ ಮಸಾಲ ಸ್ವಲ್ಪ ಕಮ್ಮಿ ಹಾಕಬೇಕು. ನಾವು ಚಿಕನಿಗೆಲ್ಲಾದರೆ ಸ್ವಲ್ಪ ಜಾಸ್ತಿ ಹಾಕ್ತೀವಿ, ಇದಕ್ಕೆ ಸ್ವಲ್ಪ ಕಡಿಮೆ. ಎಲ್ಲ ಹಾಕಿ ಚೆನ್ನಾಗಿ ಮಸಾಲವನ್ನು ಫ್ರೈ ಮಾಡಿಕೊಳ್ಬೇಕು. ನಾವು ಅಂಗಡಿಯಿಂದ ತಂದು ಹಾಕುವ ಮಸಾಲೆಗಿಂತ ಈ ರೀತಿ ಮನೆಯಲ್ಲಿ ಮಾಡುವ ಮಸಾಲೆ ತುಂಬಾ ರುಚಿಯಾಗಿ ಚೆನ್ನಾಗೂ ಕೂಡ ಬರುತ್ತೆ, ಟೇಸ್ಟಾಗಿ ಕೂಡ ಬರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಂಬಾ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ಹಸಿ ವಾಸನೆ ಥರ ಬರುತ್ತೆ. ಅದಕ್ಕೋಸ್ಕರ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆಗ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನೀವು ಯಾವ ಥರ ರೀತಿ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬೇರೆಯೇ ಮಾಡಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತು ಈ ಹುರಿದಿರುವಂಥ ಮಸಾಲೆ ಎಲ್ಲ ತಣ್ಣಗಾದಮೇಲೆ ಆ ಮಸಾಲವನ್ನು ಕೂಡ ನಾನು ಪೇಸ್ಟ್ ಮಾಡ್ಕೊಳ್ತೇನೆ. ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ಬೇಕು. ಮೊದಲಿಗೆ ನಾನು ಸ್ವಲ್ಪ ಪೌಡರ್ ಥರ ಈ ಥರ ಮಾಡಿಕೊಂಡೆ ಜರಿ ಜರಿ. ಆಮೇಲೆ ಸ್ವಲ್ಪ ಹುಳಿ ಹಾಕಿ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿದ್ರೆ ನೈಸಾಗಿ ಬರೋದಿಲ್ಲ ಅಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮೊದಲಿಗೆ ಸ್ವಲ್ಪ ಡ್ರೈ ಆಗಿ ಗ್ರೈಂಡ್ ಮಾಡಿಕೊಂಡೆ, ನೀರು ಹಾಕದೆ ಗ್ರೈಂಡ್ ಮಾಡಿಕೊಂಡೆ. ಆಮೇಲೆ ಈಗ ಹುಣಸೆ ಹುಳಿ ಸ್ವಲ್ಪ ಹಾಕಿ ಈ ರೀತಿ ನೋಡಿ, ಇಷ್ಟು ನೈಸಾಗಿ ಪೇಸ್ಟ್ ಆಗಬೇಕಿದು ನೋಡಿ. ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈಗ ನಾನು ಸಿಗಡಿ ಇದೆಯಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಎಷ್ಟು ದೊಡ್ಡದಾಗಿ ತುಂಬಾ ದೊಡ್ಡದಾಗಿ ಸಿಕ್ಕಿದೆ ಈ ಸಲ. ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಕ್ಲೀನ್ ಮಾಡಿದ ಮೇಲೆ ಅದಕ್ಕೆ ಅರಶಿನ ಹುಡಿ ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಸ್ವಲ್ಪ ಹೊತ್ತು. ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಆಮೇಲೆ ಕ್ಲೀನ್ ಮಾಡ್ಕೊಳ್ಬೇಕು ಅದನ್ನು. ಆಮೇಲೆ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಹುರಿದುಕೊಳ್ಬೇಕು. ಇದಕ್ಕೆ ಸ್ವಲ್ಪ ಅರಶಿನ ಹುಡಿ
ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹುಡಿ ಹಾಕಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದನ್ನು ತುಂಬಾ ಟೇಸ್ಟಾಗಿ ಬರುತ್ತೆ. ಚಿಕನ್ ಸುಕ್ಕ ಎಲ್ಲ ಮಾಡಬೇಕಾದ್ರೆ ಇದೇ ರೀತಿ ತೆಂಗಿನಕಾಯಿ ತುರಿಯನ್ನು ಹುರಿದು ಬಿಟ್ಟು ಹಾಕೋದು. ಅದೇ ರೀತಿ ನಾನು ಕೂಡ ಈ ಸಿಗಡಿಗೆ ಮಾಡ್ತಾ ಇದ್ದೀನಿ, ಅದೇ ಮೆಥಡಲ್ಲಿ. ಈ ರೀತಿ ಚೆನ್ನಾಗಿ ಡ್ರೈ ಆಗಿ ಫ್ರೈ ಆಗಬೇಕು. ಆಮೇಲೆ ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಕೂಡ ಮಿಕ್ಸಿಯಲ್ಲಿ ಸ್ವಲ್ಪ ಮಾಡಬೇಕು, ಗ್ರೈಂಡ್ ಮಾಡಿಕೊಳ್ಬೇಕು. ಚೂರು ಅಷ್ಟೇ, ಜಾಸ್ತಿ ನುಣ್ಣಗೆ ಆ ಥರ ಏನು ಪೌಡರ್ ಮಾಡಲಿಕ್ಕೆಲ್ಲ, ಜಸ್ಟ್ ಒಂದು ಸಲ ಗಿರ್ರಂತ ತಿರುಗಿಸಿದರೆ ಸಾಕು ಮಿಕ್ಸಿಯಲ್ಲಿ. ಆಮೇಲೆ ಯಾವ ರೀತಿ ಅಂತೇಳಿ ತೋರಿಸ್ತೇನೆ. ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊವನ್ನು ನಾನು ತಗೊಂಡಿದ್ದೀನಿ. ಇದನ್ನು ಒಂದು ಬಾಣಲೆಗೆ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಮತ್ತು ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನೇ ಹಾಕಿಕೊಳ್ತಿದ್ದೀನಿ. ಇದು ತುಂಬಾ ರುಚಿಯಾಗುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಎಷ್ಟು ಫ್ರೈ ಆಗಬೇಕಂತೇಳಿ ತೋರಿಸ್ತೀನಿ. ಆಮೇಲೆ ಸ್ವಲ್ಪ ನಾನು ಉಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ಟೊಮೊಟೊ ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿಕೊಂಡೆ. ಆಮೇಲೆ ಇದು ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಮಸಾಲ ತುಂಬ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಅರಶಿನವನ್ನು ಹಾಕಿಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಬೇಕಂತೇನಿಲ್ಲ. ನಾನು ಮತ್ತೆ ಗ್ರೈಂಡ್ ಮಾಡಬೇಕಾದ್ರೂ ಹಾಕಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅರಶಿನ. ಆಮೇಲೆ ನಾನು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲವನ್ನು ಕೂಡ ಹಾಕಿಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಸಾಲ ಫ್ರೈ ಆದಮೇಲೆ ಆಮೇಲೆ ಸಿಗಡಿಯನ್ನು ಹಾಕ್ಕೊಂಡ್ರೆ ಆಯಿತು, ಪ್ರಾನ್ಸನ್ನು. ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಬೇಕು, ಯಾಕೆಂದರೆ ಮಸಾಲೆ ಸ್ವಲ್ಪ ತುಂಬ ಗಟ್ಟಿಯಾಗಿದೆ. ಅದಕ್ಕೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬಾ ಟೇಸ್ಟಾಗಿ ಬರುತ್ತೆ. ಇದೇ ರೀತಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ನಾನು ಆಗಲೇ ಹುರಿದಿಟ್ಕೊಂಡಿದ್ದೆ ನೋಡಿ ತೆಂಗಿನಕಾಯಿ ತುರಿ, ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀರೇನು ಹಾಕಲಿಕ್ಕಿಲ್ಲ, ಜಸ್ಟ್ ಗ್ರೈಂಡ್ ಮಾಡಿದರೆ ಆಯಿತು. ಒಂದು ಸುತ್ತು ತಿರುಗಿಸಿದರೆ ಆಯ್ತು ಅಷ್ಟೇ. ಜಸ್ಟ್ ಒಂದು ಪೌಡರ್ ಆ ಥರ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಗ್ರೈಂಡ್ ಮಾಡಿದ ಮೇಲೆ ನೋಡಿ, ಇಷ್ಟು ಜರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಇದು ಲಾಸ್ಟಿಗೆ ಕೊನೆಯದಾಗಿ ಹಾಕಲಿಕ್ಕೆ. ಈ ಕಡೆಯಿಂದ ಮಸಾಲ ಕೂಡ ಫ್ರೈ ಆಗ್ತಾ ಇದೆ. ಸ್ವಲ್ಪ ಮಸಾಲ ಗಟ್ಟಿಯಾಗಿತ್ತು ಜಾಸ್ತಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು, ಮಸಾಲ ಚೆನ್ನಾಗಿ ಬೇಯಬೇಕು, ಆಗ ತುಂಬಾ ಟೇಸ್ಟಾಗಿ ಬರುತ್ತೆ.
ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತೇಳಿ. ಈಗ ನಾನು ಫ್ರಾನ್ಸನ್ನು ಹಾಕಿಕೊಳ್ತಾ ಇದ್ದೀನಿ. ಸಿಗಡಿ, ತುಳುವಲ್ಲಿ ಎಟ್ಟಿ ಅಂತ ಹೇಳ್ತೀವಿ ನಾವು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೀಗ ಬೇಗನೆ ಬೇಯುತ್ತೇನೆ, ಮಸಾಲೆ ಎಲ್ಲ ಚೆನ್ನಾಗಿದೆ, ಫ್ರೈ ಆಗಿದೆ ಅಲ್ಲ, ಇನ್ನು ಜಾಸ್ತಿ ಹೊತ್ತು ಬೇಯಲಿಕ್ಕೆ ಇಲ್ಲ, ಇದು ಬೇಗನೆ ಬೇಯುತ್ತೆ ನೋಡಿ. ಇಷ್ಟು 1 kg ಅಷ್ಟು ಪ್ರಾನ್ಸ್ ಇತ್ತು, ಅದಕ್ಕೆ ಸರಿ ಆಯಿತು ನೋಡಿ ಮಸಾಲ. ಈಗ ಮತ್ತೆ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಅದು ಬೇಯುವಾಗ ಒಂದು ಸರ್ಕಲ್ ಥರ ಬರುತ್ತೆ, ರೌಂಡಾಗಿ ಬರುತ್ತೆ, ಆಗ ನಮಗೆ ಬೆಂದಿದೆ ಅಂತೇಳಿ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಬೇಯಲಿಕ್ಕಿದೆ. ಬೆಂದಮೇಲೆ ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತೇನೆ ನಾನು. ಒಂದು ಚಕ್ರ ಥರ ರೌಂಡ್ ಆಗುತ್ತೆ. ಆಮೇಲೆ ಮತ್ತೆ ನಾನು ಹಾಗೆ ಕುದಿಲಿಕ್ಕೆ ಇಡ್ತಾ ಇದ್ದೀನಿ, ಬೇಯಲಿಕ್ಕೆ. ನೋಡಿ ಬೇಯ್ತಾ ಬಂತು ನೋಡಿ, ಈ ಥರ ನೋಡಿ, ಈ ಥರ ರೌಂಡ್ ಆಗುತ್ತೆ ಅದು ಬೆಂದಮೇಲೆ. ಆಮೇಲೆ ಇದು ಬೆಂದಮೇಲೆ ನಾನು ಅದಕ್ಕೆ ತೆಂಗಿನಕಾಯಿ ನಾನು ಆಗಲಿ ಪೌಡರ್ ಮಾಡಿದ್ದೆ ನೋಡಿ, ಫ್ರೈ ಮಾಡಿ ಅದನ್ನು ಹಾಕಿಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಡ್ರೈ ಬೇಕಂತೇಳಿ ಇದ್ದರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅದು ಡ್ರೈ ಆಗುತ್ತೆ. ಮತ್ತು ಸ್ವಲ್ಪ ಲೇಟಾಗಿ ತೆಂಗಿನ ತುರಿ ಹಾಕಿದರೆ ಆಯಿತು. ನಾನು ಸ್ವಲ್ಪ ಗ್ರೇವಿ ಥರ ಬರುತ್ತಲ್ಲ, ಅದಕ್ಕೆ ಬೇಕಿತ್ತು, ಅದಕ್ಕೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಗ್ರೇವಿ ಥರ ಇರಲಿ ಅಂತೇಳಿ. ನೀವು ಡ್ರೈ ಆಗಿ ಸುಕ್ಕ ಥರನೇ ಆಗಬೇಕಂತೇಳಿದರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಗ್ಯಾಸಲ್ಲಿ ಮುಚ್ಚಳದೆ ಹಾಗೆ ಓಪನ್ ಇಡಬೇಕು, ಆಗ ಸ್ವಲ್ಪ ಡ್ರೈ ಆಗುತ್ತೆ. ಆಮೇಲೆ ತೆಂಗಿನಕಾಯಿ ತುರಿ ಹಾಕಿದರೆ ಡ್ರೈ ಆಗಿ ಸುಕ್ಕ ಥರನೇ ಬರುತ್ತೆ. ನಾನು ಸ್ವಲ್ಪ ಗ್ರೇವಿ ಥರ ಇರಲಿ ಅಂತೇಳಿ ಈ ಥರ ಮಾಡಿದೆ. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಮನೆಯಲ್ಲೇ ಮಾಡಿರುವಂಥ ಮಸಾಲದಿಂದ ಮಾಡಿರೋದು. ಇನ್ನೊಂದು ಸಲ ಚಿಕನ್ ಸುಕ್ಕ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ರೆಸಿಪಿ ಹಾಕ್ತೀನಿ. ಸೇಮ್ ಇದೇ ಥರ ಮಸಾಲೆ ಯೂಸ್ ಮಾಡಿ ನಾನು ಮಾಡೋದು. ಆದಷ್ಟು ನಾನು ಮನೆಯಲ್ಲೇ ಮಸಾಲೆ ರೆಡಿ ಮಾಡಿ ಮಾಡೋದು ಎಲ್ಲ ಅಡುಗೆನೂ. ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಚಾನಲಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.